ವೈ ಯು ಶುಡಂಟ್ ಚೇಂಜ್ ಯುವರ್ ಎಕ್ಸಸೈಸ್ ಸೋ ಫ್ರೀಕ್ವೆಂಟ್ಲಿ. ಫಸ್ಟ್ ಆಫ್ ಆಲ್, ನೀವು ಯಾವುದೇ ಮಸಲ್ ಡೆವಲಪ್ಮೆಂಟ್ ತೊಗೊಳ್ಳಿ, ಲೆಟ್ಸ್ ಸೇ ಚೆಸ್ಟ್ ಮಸಲ್. ಈಗ ಚೆಸ್ಟ್ ಇಂಪ್ರೂವ್ ಮಾಡಬೇಕು ಅಂದರೆ ನಿಮಗೆ ಚೆಸ್ಟ್ ಹೇಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅನಾಟಮಿಕಲಿ. ಲೈಕ್ ಅಪ್ಪರ್ ಚೆಸ್ಟ್, ಫ್ಲ್ಯಾಟ್ ಚೆಸ್ಟ್, ಲೋವರ್ ಚೆಸ್ಟ್ ಆ್ಯಂಡ್ ದ ಚೆಸ್ಟ್ ಸಪರೇಷನ್ ಯಾವುದು ಅಸೈನ್ ಮಾಡ್ಬೋದು. ಲೈಕ್ ಅಪ್ಪರ್ ಚೆಸ್ಟ್ ಇನ್ಕ್ಲೈನ್ ಪ್ರೆಸ್, ಫ್ಲ್ಯಾಟ್ ಪ್ರೆಸ್, ಲೋವರ್ ಚೆಸ್ಟ್ ಡಿಕ್ಲೈನ್ ಪ್ರೆಸ್. ಇವನ್ ಇಫ್ ಯು ರೀಪ್ಲೇಸ್ ಎಕ್ಸಸೈಸ್, ಚೆಸ್ಟ್ ಪ್ರೆಸ್ ಮಾಡಲೇಬೇಕು. ಇನ್ಸ್ಟೆಡ್ ಆಫ್ ಡಂಬಲ್ ಬಾರ್ಬೆಲ್ ಇರುತ್ತೆ, ಇನ್ಸ್ಟೆಡ್ ಆಫ್ ಬಾರ್ಬೆಲ್ ಕೇಬಲ್ ಇರುತ್ತೆ, ಇನ್ಸ್ಟೆಡ್ ಆಫ್ ಕೇಬಲ್ ಕಿಟಲ್ ಬೆಲ್ ಅಥವಾ ಸ್ಮಿತ್ ಮಷಿನ್. ಸೊ ನೀವು ಯಾವುದೋ ಒಂದು ಮೂಮೆಂಟ್ನ ರಿಪ್ಲೇಸ್ ಮಾಡ್ತಾ ಇದ್ದೀರ ಅಂದರೆ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಒನ್ ಆಫ್ ದ ಅದರ್ ಸಿಮಿಲರ್ ಮೂಮೆಂಟ್, ಲೈಕ್ ಹಾರಿಜಾಂಟಲ್, ಇನ್ಕ್ಲೈನ್ ಆರ್ ವರ್ಟಿಕಲ್. ಸೊ ಈ ಪ್ಲೇನಲ್ಲಿ ನೀವು ಆ ಮೂಮೆಂಟ್ ಮಾಡಲೇಬೇಕು. ಸೊ ಹಿಂಗಿದ್ದಾಗ ನಿಮಗೆ ಮೋರ್ ದೆನ್ ವೇರಿಯೇಷನ್, ನಿಮಗೆ ಪ್ರೋಗ್ರೆಷನ್ ಮ್ಯಾಟ್ರ್ ಆಗುತ್ತೆ. ಸೊ ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ಈಗ ಎಲ್ಲ ಎಕ್ಸಸೈಸು ಟ್ರೈ ಮಾಡ್ತೀರಾ, ಲೆಟ್ಸೇ 3 ತಿಂಗಳಿಗೆ ಎಕ್ಸಸೈಸ್ ಚೇಂಜ್ ಮಾಡ್ತಾ ಇದ್ದೀರಾ. ಸೊ ಇನ್ ಅ ಸ್ಪ್ಯಾನ್ ಆಫ್ 3 years ಯು ಹ್ಯಾವ್ ಟ್ರೈಡ್ ಔಟ್ ಆಲ್ ದ ವೇರಿಯೇಷನ್ಸ್ ಇನ್ ದ ವರ್ಲ್ಡ್. ಸೊ ಮೈ ಓನ್ಲಿ ಕ್ವಶನ್ ಫಾರ್ ಯು ಈಸ್ ವಿಚ್ ಎಕ್ಸಸೈಸ್ ಯು ವಿಲ್ ಗೋಯಿಂಗ್ ಟು ಫಾಲೋ. ಯಾಕೆ? ಸೊ ಯಾವ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ತೀರಾ? ಬಿಕಾಸ್ ಇನ್ ಆಲ್ ದ ಸಿನಾರಿಯೋ ಯು ಹ್ಯಾವ್ ನಾಟ್ ಗಿವನ್ ಎನಫ್ ಟೈಮ್, ಯು ಹ್ಯಾವ್ ನಾಟ್ ಮೇಡ್ ಎನಫ್ ಪ್ರೋಗ್ರೆಸ್. ಹಾಗಿದ್ದಾಗ ನಿಮಗೆ ಯಾವ ವೇರಿಯೇಷನು ಬೆಸ್ಟ್ ಅಂತ ಅನ್ಸೋದಿಲ್ಲ. ಯಾವ ವೇರಿಯೇಷನು ಇದು ಮಾಡಿದ್ರೆ ಬೆಸ್ಟ್ ಎಕ್ಸಸೈಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ವೇಸ್ ಬಾಯ್ಸ್ ಡೌನ್ ಟು ಬೆಸ್ಟ್ ಪರ್ಫಾರ್ಮೆನ್ಸ್. ನೀವು ಯಾವುದೇ ಮೂಮೆಂಟ್ ತೊಗೊಳ್ಳಿ, ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿ, ಪ್ರಾಪರಾಗಿ ಪ್ರೋಗ್ರೆಸ್ ಮಾಡಿ, ಓವರ್ ಎ ಪೀರಿಯಡ್ ಆಫ್ ವೀಕ್, ಮಂತ್, ಇಯರ್, ಯು ವಿಲ್ ಗೆಟ್ ದ ಬೆಸ್ಟ್ ಫಿಸಿಕ್. ದಟ್ಸ್ ಇಟ್. ಬಾಟಮ್ ಲೈನ್, it will applicable to all the muscles, same principle. So instead of chasing new variations every 3 months, stick to basics. Whichever movement ನಿಮಗೆ ಕಂಫರ್ಟಬಲ್ ಆಗಿದೆ, whichever movement you are able to execute properly without any pain, stick to that. Basically it will applicable to all the muscles, same principle. ನೀವು ಎಷ್ಟೇ ವೇರಿಯೇಷನ್ ಚೇಂಜ್ ಮಾಡಿದ್ರು ನಿಮ್ಮ ಎಫರ್ಟ್ಸು ಪ್ರೋಗ್ರೆಸ್ಸು ಮಾಡಲೇಬೇಕು. ಸೊ ಹಾಗಿದ್ದಾಗ ನೀವು ತುಂಬ ವೇರಿಯೇಷನ್ಸ್ ಹುಡುಕ್ತಾ ನೀವು ಪ್ರೋಗ್ರೆಷನ್ ಮಾಡೋದ್ರಲ್ಲಿ ಹಿಂದೆ ಬಿದ್ದುಬಿಡ್ತೀರ. ಸೊ ಅವಾಗ ಏನಾಗಬೇಕಂದ್ರೆ ನಿಮಗೆ, ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸ್ಟಿಕ್ ಟು ಬೇಸಿಕ್ಸ್. ನಿಮ್ಗೆ ಯಾವ ಮೂಮೆಂಟು ಪೇಯ್ನ್ ಫ್ರೀ ಇದೆ, ಯಾವ ಮೂಮೆಂಟು ತುಂಬ ಕಂಫರ್ಟಬಲಾಗಿ ಮಾಡ್ತಾ ಇದ್ದೀರಾ, ವೇರ್ ಯು ಆರ್ ಎಂಜಾಯಿಂಗ್, ವೇರ್ ಯು ಆರ್ ಏಬಲ್ ಟು ಹ್ಯಾಂಡಲ್ ಇಟ್ ಪ್ರಿಟಿ ವೆಲ್, ಅದನ್ನು ಸ್ಟಿಕ್ ಆಗಿ 1-2 ವರ್ಷ ಪ್ರಾಪರಾಗಿ ಮಾಡಿ ಪ್ರೋಗ್ರೆಷನ್ ತೊಗೊಂಬನ್ನಿ. ಲೋವರ್ ವೇಟಿಂದ ಹೈಯರ್ ವೇಟ್, ರೆಪ್ರೆನ್ ಚೆನ್ನಾಗಿ ಮೇಂಟೈನ್ ಮಾಡಿ, ಓವರಾಲ್ ನಿಮ್ಮದು ಕಾನ್ಸೆಂಟ್ರಿಕ್ ಎಕ್ಸೆಂಟ್ರಿಕ್ ಮೋಷನ್ ಪ್ರಾಪರಾಗಿ ಇಂಪ್ರೂವ್ ಮಾಡಿ. ಸೊ ನೀವು ಆವಾಗ ಆಗೋ ಪ್ರೋಗ್ರೆಸ್ ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಸೊ ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾಕೆ ಎಕ್ಸಸೈಸು ಪದೇ ಚೇಂಜ್ ಮಾಡಬಾರ್ದು ಅಂತ.